ಹರಿಯಾಣದಲ್ಲಿ ಯಾಹೂ ಎಣಿಯ ಆಟ ಆರಂಭದಿಂದಲೂ ಕೂಡ ಆರಂಭವಾಗಿತ್ತು. ಕಾಶ್ಮೀರದ ನೂತನ ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ ಆರಂಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಇದ್ರು. ಕಾಶ್ಮೀರದಲ್ಲಿ 8 ಸ್ಥಾನವಷ್ಟೇ ಗೆದ್ದಿದೆ ಈಗ ಕಾಂಗ್ರೆಸ್. ಆದ್ರೆ ಎನ್ಸಿ ಮಾತ್ರ, ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಅವರು ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಫೈನಲ್ ಆಗಿಲ್ಲ ಸಚಿವ ಸಂಪುಟ. ಬಟ್ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಬಹುತೇಕವಾಗಿ ಖಚಿತವಾಗ್ತಾ ಇದೆ, ಒಮರ್ ಅಬ್ದುಲ್ಲಾ ಅನ್ನುವಂಥದ್ದು. ಒಮರ್ ಅಬ್ದುಲ್ಲಾ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ ಅಂತ ಇದ್ರು. ಆಮೇಲೆ ಅವರನ್ನ ಮನವೊಲಿಸಿ ಫಾರೂಕ್ ಅಬ್ದುಲ್ಲಾ, ಇನ್ನೊಂದು ಕಡೆಗೆ ಕಾಂಗ್ರೆಸ್ನವರು ಕೂಡ ಅವರನ್ನ ಮನವೊಲಿಸಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಇದ್ರು. ಮಾಡದೇ ಇದ್ದಿದ್ರೆ ಪರಿಸ್ಥಿತಿ PDP ಏನಾಗಿದೆ ಆ ಪರಿಸ್ಥಿತಿ ಆಗ್ತಾ ಇದ್ದು. ಕಾರಣ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಲೆಕ್ಕನೇ ಇಟ್ಕೊಳ್ಳಾರ್ದೆ ಓಟ್ ಹಾಕುವಂತ ಲೆಕ್ಕಕ್ಕೆಲ್ಲ ಹೋಗ್ತಾರೆ ಜನ. ಈ ಪ್ರಶ್ನೆ ಹಲವು ಕಡೆಗಳಲ್ಲಿ ಉದ್ಭವ ಆಗುತ್ತೆ. ಕರ್ನಾಟಕನೂ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಾಶ್ಮೀರದಲ್ಲಿ 8 ಸ್ಥಾನಕ್ಕಷ್ಟೇ ಕಾಂಗ್ರೆಸ್ ಸೀಮಿತವಾಗಿದೆ. ಬಟ್ ಅಲ್ಲಿ ಎನ್ಸಿ ಮಾತ್ರ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದೆ. 2 ಮೈತ್ರಿಯನ್ನ ಮುಂಚಿತವಾಗಿಯೇ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ 51 ಸ್ಥಾನವನ್ನ ಈಗ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ 52-53 ಸ್ಥಾನಗಳನ್ನು ಅಲ್ಲಿ ಎನ್ಸಿ ಪಡ್ಕೊಂಡಿದ್ರೆ, ಇನ್ನುಳಿದಂಥ ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಬಿಜೆಪಿಯಲ್ಲಿ 29 ಸ್ಥಾನವನ್ನ ಪಡೆದುಕೊಂಡಿದೆ. PDP 3 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದೆ. ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಸಕ್ಷಮವಾಗಿದೆ. ಅಲ್ಲಿ ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ವೆರಿ ಇಂಟ್ರೆಸ್ಟಿಂಗ್. ಒಂದು ಕಡೆಗೆ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ, 370 ತೆಗೆದ ನಂತರ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ. ಈ ನಿಟ್ಟಿನಲ್ಲಿ ಆರಂಭದಲ್ಲಿ PDPಯಿಂದಲೂ ಕೂಡ ಸ್ಪರ್ಧೆ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯ ಕಣಕ್ಕಿಳಿಯಲ್ಲ ಅನ್ನುವಂಥ ಡ್ಯಾಮೇಜ್ ಏನಾದರೂ PDPಗೆ ಆಗೋಯ್ತಾ ಅಂತ ಹೇಳಿ ಅವರು ಅಖಾಡಕ್ಕೆ ಇಳಿಲಿಲ್ಲ, ಸ್ಪರ್ಧೆಯನ್ನ ಮಾಡಲಿಲ್ಲ. ಬಟ್ ಒಮರ್ ಅಬ್ದುಲ್ಲಾ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು, ಅದಾದ ನಂತರ ಅವ್ರನ್ನ ಮನವೊಲಿಸಿ ಅವ್ರನ್ನ ಅಖಾಡಕ್ಕೆ ಇಳಿದಿದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಹೇಳಿ. PDPಯ ಓಟ್ಗಳು ಈ ಕಡೆಗೆ ಎನ್ಸಿ ಕಡೆಗೆ ಬರೋಕೇನಾದ್ರೂ ಸಾಧ್ಯತೆ ಆಗಿದೆಯಾ? ಬಿಜೆಪಿಗೆ ಗೇನ್ ತುಂಬಾ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ? ಅರುಣ್, PDP ಬಹಳಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಏನು ಸ್ಪರ್ಧೆಯನ್ನ ಮಾಡಬೇಕಾಗಿತ್ತು ಅದನ್ನ ಮಾಡದೇ ಇರುವಂತದ್ದು, ಆ ಮತಗಳ ಡೈವರ್ಷನ್ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತದ್ದನ್ನು ನಾವು ಹಿಂದಿನಿಂದಲೂ ಕೂಡ ನೋಡ್ಕೊಂಡ್ ಬಂದಿದ್ದೀವಿ. BDP ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಕ್ಟಿವ್ ಆಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಅಥವಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಮತಗಳು ಎನ್ಸಿ ಕಡೆಗೆ ಶಿಫ್ಟ್ ಆಗಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಎನ್ಸಿಗೆ ಬಹಳ ದೊಡ್ಡ ಪ್ರಮಾಣದ ಸೀಟ್ಗಳು ಲಭ್ಯ ಆಗಿರುವಂತಹ, ಕಾಂಗ್ರೆಸ್ ಜೊತೆಗೂಡಿ ಮೈತ್ರಿಯನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಎಲ್ಲೂ ದೊಡ್ಡ ಪ್ರಮಾಣದ ಸೀಟುಗಳನ್ನು ಗಳಿಸುವಲ್ಲಿ ಎನ್ಸಿ ಮತ್ತೆ ಕಾಂಗ್ರೆಸ್ ಮೈತ್ರಿ ಯಶಸ್ವಿ ಆಗಿರುವಂತದ್ದು. ಹೋಗ್ತಿಲ್ಲ ನಾನು ಹೆಂಗ್ ಹೋಗ್ಲಿ. ಮುಂದೆ ನೋಡೋಣ, ಏನು ಸಿಗಲ್ಲ. ನರೇಂದ್ರ ಮೋದಿಜಿ ನಡ್ಡಾಜಿ ಅವ್ರಿಗೆ ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ಲಿ ಹೇಳಿ. ಸರ್ ಮುಂದೆ ಬನ್ನಿ ಸರ್. ಸೊ ಬಿಜೆಪಿಯ ಕಚೇರಿ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರೋದು. ಆರಂಭದಲ್ಲಿ ಸಪ್ಪೆಯಾಗಿ ಕುಳಿತುಕೊಂಡಿದ್ರು. ಕಾರಣ ಕಾಂಗ್ರೆಸ್ ಆರಂಭದಲ್ಲಿ 60ರವರೆಗೂ ಕೂಡ ಲೀಡಲ್ಲಿ ಪಡ್ಕೊಳ್ಳೋಕೆ ಶುರು ಮಾಡಿದಾಗ ಏನಾಗ್ಬಿಡ್ತು ಅನ್ನುವಂಥದ್ದಿತ್ತು. ಅದರ ಜೊತೆಗೆ ಎಕ್ಸಿಟ್ ಪೋಲ್ಗಳೆಲ್ಲ ಕೊಡ್ತಾ ಇದ್ದಂಥ ರಿಪೋರ್ಟ್ಗಳನ್ನು ನೋಡಿ ಬಿಜೆಪಿ ಹೋಯ್ತು ಬಿಡು ನಮ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕೂತಿದ್ರು. ಬಟ್ ಕಂಬ್ಯಾಕ್ ಆಗಿರುವಂಥ ರೀತಿ ಇದೆಯಲ್ಲ, 3ನೇ ಬಾರಿಗೆ ಹರಿಯಾಣದಲ್ಲಿ, ಅದೊಂದು ರೀತಿಯಾಗಿ ಬಿಜೆಪಿಗೆ ಮತ್ತೊಂದಿಷ್ಟು ಬೂಸ್ಟರ್ ಡೋಸ್ ಕೊಡೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕೊನೆಯ ಕ್ಷಣದಲ್ಲಿ ಕಳೆದ 8-9 ತಿಂಗಳ ಹಿಂದೆ ಅಷ್ಟೇ ಅಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯನ್ನ ಮಾಡಿ ತಂದಿಟ್ರು. ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯಿತು. ಕಾರಣ 10 ವರ್ಷಗಳಿಂದ ಅವರೇ ಮುಖ್ಯಮಂತ್ರಿ ಆಗಿದ್ರಲ್ಲಿ.
ಅವರನ್ನ ಬದಲಾವಣೆ ಮಾಡಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನ ಬಿಜೆಪಿಗೆ ತುಂಬೋಕೆ ಅನುಕೂಲವನ್ನ ಮಾಡಿಕೊಟ್ಟಿತ್ತು. ಜನ ಅದನ್ನ ಇಷ್ಟಪಡುವಂತ ರೀತಿಯಲ್ಲಿ ಆಗೋಯ್ತು, ಎಲ್ಲಾ ರೀತಿಯಲ್ಲಿ ಆಗಿತ್ತು. ರೈತ ಪ್ರತಿಭಟನೆ ಆಗೋಯ್ತು, ಪೈಲ್ವಾನ್ಗಳ ಪ್ರತಿಭಟನೆ ಆಗೋಯ್ತು, ಜಾತಿಯ ವಿಚಾರದಲ್ಲಿ ಪ್ರಸ್ತಾಪ ಆಗೋಯ್ತು, ದಲಿತ ವೋಟ್ಗಳ ವಿಚಾರದಲ್ಲಿ ಪ್ರಸ್ತಾಪ ಆಯಿತು, ಜಾಟ್ ವೋಟ್ಸ್ಗಳ ವಿಚಾರದಲ್ಲಿ ಪ್ರಸ್ತಾಪ ಆಯಿತು, ಯಾದವ್ ವೋಟ್ಸ್ಗಳ ವಿಚಾರದಲ್ಲಿ ಪ್ರಸ್ತಾಪ ಆಯಿತು. ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ. ಬಿಜೆಪಿ 3ನೇ ಬಾರಿ ಅದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸೋಕೆ ಕಷ್ಟ ಆಗುತ್ತೆ ಅಂತ ಹರಿಯಾಣದಲ್ಲಿ ಹೇಳ್ತಾ ಇದ್ರು. ಬಟ್ ಹಾಗಾಗಲಿಲ್ಲ. ಕಳೆದ ಬಾರಿ ಅವರು ಪಡೆದುಕೊಂಡಂತಹ ನಂಬರ್ಸ್ಗಳೇನಿತ್ತು ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಂಬರ್ಸ್ಗಳನ್ನ ಬಿಜೆಪಿ ಪಡ್ಕೊಳ್ಳೋದ್ರಲ್ಲಿ ಸಕ್ಷಮವಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ 31 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಬಟ್ ಈ ಬಾರಿ ಅವರು 4 ಸ್ಥಾನಗಳಲ್ಲಿ ಗೇನ್ ಆಗಿದ್ದಾರೆ. ಬಟ್ ಬಿಜೆಪಿ 6, 7, 8 ಸ್ಥಾನಗಳನ್ನು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಳೋಕೆ ಸಕ್ಷಮರಾಗಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಇನ್ನು ಅದರ್ಸ್ ಏನಿದ್ದಾರೆ ಹರಿಯಾಣದಲ್ಲಿ 4 ಇದಾವೆ, ಅದರಲ್ಲೊಂದು 2 3 ಇರಬೇಕು. ಬಿಜೆಪಿ ಸಪೋರ್ಟೆಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರೋದು. ಬಿಜೆಪಿ ಸಪೋರ್ಟ್ ಮಾಡಿತ್ತು ಆ ಇಂಡಿಪೆಂಡೆಂಟ್ಗಳಿಗೆ. ಹಾಗಾಗಿ ಅವರ ನಂಬರ್ಸ್ಗಳಲ್ಲಿ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ. 46 ಅಲ್ಲಿ ಬೇಕಾಗಿರುವಂಥದ್ದು ಮ್ಯಾಜಿಕ್ ನಂಬರ್. ಹರಿಯಾಣನು 46 ಬೇಕಾಗಿರೋದು 46, ಕಾಶ್ಮೀರದಲ್ಲೂ ಕೂಡ 46 ಬೇಕಾಗಿರುವಂಥದ್ದು ಮ್ಯಾಜಿಕ್ ನಂಬರ್.